ಮಗ ಮನೇಲಿ ಸಿಗ್ತಾ ಇಲ್ಲ ಎಷ್ಟು ಇದೇ ಥರ ಆಗ್ಬಿಟ್ರೆ ಇವತ್ತು ನಮಗೊಂದು ರೂಮ್ ಸಿಕ್ಕಿಲ್ಲ ಅಂದರೆ ರೋಡಲ್ಲಿ ಮಲ್ಬೇಕಷ್ಟೇ ಮಗ. ಎಲ್ಲ ನಿಮ್ಮಂಥ ಸವಾಸ ಕಣ. ಮುಸ್ಕೊಂಡು ಗಲಾಟೆ ಮಾಡ್ದಂಗೆ ಇದ್ದಿದ್ರೆ ನಾವು ಹಿಂಗೆ ಊರು ಬಿಟ್ಟು ಓಡ್ ಬರೋ ಪರಿಸ್ಥಿತಿ ಇರೋದಾ? ಎಲ್ಲ ಈ ನನ್ನ ಮಗನಿಂದನೇ ಆಗಿದ್ದು. ಅವನೇ ಯಾಕೆ ಹಂಗೆ ಅನ್ಬೇಕಾಯ್ತು? ಕುಡಿಯೋಕೆ ಕುಂತ್ವಾ, ಕುಡಿದ್ವಾ, ತಿಂದ್ವಾ ಅನ್ನಂಗೆ ಇರ್ಬೇಕು. ನಂದು ಅದಂತೆ ಇವಂದು ಇದಂತೆ, ನನ್ನ ಮಗ ಹಂಗೆ ಈ ನನ್ನ ಮಗ ಹಿಂಗೆ, ಇವೆಲ್ಲ ಯಾಕೆ ಬೇಕು ನಮಗೆ? ಹೋಗ್ಬಿಡ್ತಾರೆ ಫ್ಲ್ಯಾಶ್ ಬ್ಯಾಕಿಗೆ. ಹಾಂ, ಎಣ್ಣೆ ಜಾಸ್ತಿ ಮಾಡ್ಕೊಂಬಿಟ್ರೆ ಹಿಂಗೆ. ಓಟಿಗೆ ದುಡ್ಡಿಲ್ಲ ಅಂದ್ರೂ ಓಟಿಗೆ ನನ್ನ ಮಕ್ಕಳು ಬಿಲ್ಡಪ್ ಕೊಡ್ತೀರ ನೀವು. ಜಗಳಾಡಿದ್ದೇನೋ ಆಯಿತು, ನಾವು ಅವನಿಗೆ ಕೊಟ್ಟಿದ್ದಾಯ್ತು, ಅವನ ಹತ್ರ ಇಸ್ಕೊಂಬಂದಿದ್ದು ಆಯಿತು. ಇವಾಗ ನಮ್ಮ ಕತೆ ಹೇಳಪ್ಪ. ನೀನು 10 ರೂಪಾಯಿ ಇಸ್ಕೊಂಬಿಟ್ಟು 100 ರೂಪಾಯಿ ವಾಪಸ್ ಕೊಟ್ಬಿಟ್ರೆ ಅವ್ನು ಸುಮ್ಮನೆ ಇದ್ದು ಬಿಡ್ತಾನೆ. 1000 ರೂಪಾಯಿ ಹೊಡೆದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ದೊಡ್ಡವರು ಅಂತ ಇದ್ದಾರೆ, ನೋಡ್ಕೊಂತಾರೆ ಅವರು. ಅವ್ರೇನೋ ನೋಡ್ಕೊತಾರೆ. ಇವಾಗ ನಮ್ಮ ಕತೆ, ರೂಮ್ ಕತೆ ಏನು ಹೇಳು? ಹಲೋ ಹುಡುಗರ, ನಾನೆಲ್ಲ ಕೇಳಿಸ್ಕೊಂಡೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಯಿತು. ನಿಮ್ಮಲ್ಲಿರೋ ಗಾಯಕ್ಕೆ ನನ್ನ ಹತ್ರ ಒಂದು ಅಪಾಯಿಂಟ್ಮೆಂಟ್ ಇದೆ, ಅಪಾಯಿಂಟ್ಮೆಂಟ್ ಇದೆ. ನೀವೆಲ್ಲರೂ ಸೇರಿ ಒಪ್ಕೊಂಡ್ರೆ, ಅಪಾಯಿಂಟ್ಮೆಂಟ್ ಹಚ್ಕೊಂಡ್ರೆ ಗಾಯ ಪಟ್ ಅಂತ ವಾಸಿಯಾಗುತ್ತೆ. ಏನಂತೀರಿ? ನೀವು ಹೇಳಿದ್ದೇನೋ ಅರ್ಥ ಆಯಿತು, ಆದರೆ ನಿಮ್ಮನ್ನು ಹೆಂಗೆ ನಂಬೋದು? ಅದು ಅಲ್ಲದೆ ನೀವು ಯಾರು ಅಂತ ನಮಗೆ ಗೊತ್ತೇ ಇಲ್ಲ. ಅಯ್ಯೋ ಸಾರ್, ನಂಬಿಕೆಯನ್ನು ಸ್ಟಾಂಪ್ ಪೇಪರ್ಗೆ ಲಾಯರ್ ಕಡೆಯಿಂದ ನೋಟ್ರಿ ಮಾಡಿಸ್ಕೊಂಡು ಸರ್ಕಾರದ ಕಡೆಯಿಂದ ISO ಮಾರ್ಕ್ ಬರ ಬಿದ್ದಿದೆ. ನನ್ನಂತನ್ನೇ ನಂಬಲ್ವಾ ನೀವು? ಸಿಟಿಲಿ ಜನ ಹೆಂಗೆ ನಂಬೋದು ಅಂತ ಅಷ್ಟೇ. ಯಾಕಂದ್ರೆ ಇಲ್ಲಿರೋ ಜನ ಒಳಗಾಕ ಅಂಡರ್ವೇರ್ ಹೊರದಿದ್ರು ಮ್ಯಾಲಾಕ ಪ್ಯಾಂಟು ಪಳಪಳ ಅಂತ ಹೊಳಿತಿರುತ್ತಂತೆ, ಹಂಗಾಗಿ ಅಷ್ಟೇ. ಏನ್ರಪ್ಪ ಇವಾಗ ನಿಮಗೆ ರೂಮ್ ಇಂಪಾರ್ಟೆಂಟಾ ಇಲ್ಲ ನನ್ನ ಅರ್ಧೋಗಿರೋ ಅಂಡರ್ವೇರ್ ಇಂಪಾರ್ಟೆಂಟಾ? ಹೇಳ್ರಪ್ಪ ಈಗ. ನೀವು ಸುಮ್ಮನಿರು. ಅವ್ರ ಅಂಡರ್ವೇರ್ ಹಿಡ್ದಿದ್ದು ಏನಂತೆ, ಅವ್ರ ಅಂಡರ್ವೇರ್ಗೆ ಬೀಳಾಕಿ ನೀನು ಅಲ್ಲಾಡಿಸ್ತೀವಿ ಹೋಗಿ. ಸರ್, ನಮಗೆ ರೂಮೇ ಇಂಪಾರ್ಟೆಂಟ್ ಸರ್. ನೋಡಿ ಸರ್, ನೀವು ಯಾವ ಊರು ತೋಲಾಂಡಿನಾರ ಆಗಿರಿ, ಯಾವ ಊರು ದೊಣ್ಣೆನಾಯಕರ ಆಗಿರಿ, ನಮಗೆ ರೂಮ್ ಕೊಡ್ಸೋಕ್ಕಾಗತ್ತಾ ನಿಮಗೆ? ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಒಳ್ಳೆ ಮೆಸೇಜ್ ಕೊಟ್ಟರು ಬ್ಯಾಡ್ ಕಾಮೆಂಟ್ ಮಾಡೋರು ಏನೂ ಕಮ್ಮಿ ಇಲ್ಲ. ನನಗೆ ಯಾಕೆ ಅಪ್ಪ, ಏನು ರೂಮ್ ತೋರಿಸ್ತೀನಿ, ನನ್ನ ಕಮಿಷನ್ ನನಗೆ ಬಂದ್ಬಿಡ್ಬೇಕಪ್ಪ. ನಂದು ಮಾಮೂಲಿಯಾಗಿ ಇದೇ ಕೆಲಸ. ನಾನು ಮಾಮೂಲಿಯಾಗಿ ರೂಮ್ ಯಾರಿಗಾರು ಕೊಡಿಸಿದ್ರೆ ನಂದು 5,000 ರೂಪಾಯಿ ಕಮಿಷನ್ ತಗೋತೀನಿ. ಆದರೆ ನಾನು ಇವಾಗ ನಿಮಗೆ ಕೊಡಿಸ್ತಾ ಇರೋ ರೂಮಲ್ಲಿ ಎಲ್ಲ ಸೌಲಭ್ಯನೂ ಐತೆ. ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದು. ಏನಂತೀರಿ? ಹೌದಾ? ಫ್ಯಾಮಿಲಿನೂ ನೀವೇ ಕೊಡಿಸ್ಬಿಡಿ, ಬಂದ್ಬಿಡು. ಎಣ್ಣೆ ಬಿಡಿಸೋ ಗೌಡ ಅಂದರೆ ಅವನು ಯಾರೋ ಗೌಡನ ಜೊತೆ ಹೊಡ್ಕೊಂಡ್ಕೊತೀನಿ ಎಣ್ಣೆನ. ಹಂಗಾತು ನಿನ್ನ ಕತೆ. ಸರಿ, ನಿಮ್ಮ 3 ಜನದ್ದು ಆಧಾರ್ ಕಾರ್ಡ್ ಇದೆಯಾ? ಬಾಡಿಗೆ ಮನೆಯೂ ಕೊಡಿಸಿ ಅದ್ರ ಮೇಲೆ ಸಾಲನೂ ಕೊಡಿಸ್ತೀರಾ? ಬಂದ್ಬಿಡು, ಒಂದು ಹೆಣ್ಣು ನೋಡ್ಬಿಡ್ತೀನಿ, ಅಲ್ಲೇ ಸಂಸಾರನೂ ಓಡ್ಬಿಡ್ರಿ. ಹಂಗಲ್ಲಣ್ಣ, ನೀವು ಆಧಾರ್ ಕಾರ್ಡ್ ಕೇಳಿದ್ರಲ್ಲ, ಅದಕ್ಕೆ ಕೇಳ್ತಾ ಇರೋದು ನಮ್ಮ ಹುಡುಗ. ನೋಡೋಕ್ಕೆ ಹುಡುಗಣ್ಗಳು ಇದ್ದಂಗೆ ಇದ್ದೀರಾ. ಈ ಕಾಲದಲ್ಲಿ ನಿಮ್ಮ ನಂಬಿ ಯಾರು ಮನೆ ಕೊಡ್ತಾರೆ? ಬ್ಯಾಚುಲರ್ಸ್ ಯಾರು ಮನೆ ಕೊಡಲ್ಲ. ಏನೋ ನನ್ನ ಇನ್ಫ್ಲೂಯೆನ್ಸಿಂದ ನೀವು ಮನೆ ಕೊಡ್ತಾ ಇದ್ದೀನಿ, ಆಯಿತಾ? ಆಧಾರ್ ಕಾರ್ಡು ಬೇಕಾಗುತ್ತೆ, ಬೇಕಾಗುತ್ತೆ. ಕಾಲದಲ್ಲಿ ನೋಡಿಲ್ವಾ ಜನ ನಂಬಿಸಿ ಹೆಂಗೆ ಯಾಮಾರಿಸ್ತಾರೆ ಅಂತ? ನಾವು ತಾನೇ ಅವ್ರನ್ನ ಫಸ್ಟ್ ನಂಬಿದ್ವಾ? ಇದು ಹಂಗೇನೆ ಅಣ್ಣ. ನಾವು ಬರ್ಬೇಕಾದ್ರೆ ಜಗಳ ಮಾಡ್ಕೊಂಡು ನಾವು ಏನು ತಂದಿಲ್ಲ. ಈಗ ಬೇಕು ಅಂದರೆ ಈಗ ಜೆರಾಕ್ಸ್ ಮಾಡಿಸ್ಕೊಡ್ತೀವಿ, ಫೋನಲ್ಲಿ ಐತೆ. ಏನು ನೋಡೋಕೆ ಒಳ್ಳೆ ಹೋಗೋ ಥರ ಕಾಣಿಸ್ತಾ ಇದ್ದೀವಿ. ನೀವು ಆರ್ಯ ನೀವು ಬಂದ್ಬಿಟ್ಟಿದ್ದೀರಿ, ನಿಮ್ಮ ಅದೃಷ್ಟನೂ ಚೆನ್ನಾಗಿದೆ, ನನ್ನ ಕೈಗೆ ಸಿಕ್ಕಿದ್ದೀರಿ. ಏನೋ ನೀವು ಒಳ್ಳೆ ವ್ಯವಸ್ಥೆ ಮಾಡೋಣಂತೆ.
ರೂಮ್ದು ಅಡ್ವಾನ್ಸ್ ಬಾಡಿಗೆ ಎಲ್ಲ ಹೆಂಗೆ? ರೂಮು ಗ್ರೌಂಡ್ ಫ್ಲೋರ್ ಇದೆಯಾ ಫಸ್ಟ್ ಫ್ಲೋರ್ ಇದೆಯಾ ಇಲ್ಲ ಅಂತ ಗ್ರೌಂಡ್ ಫ್ಲೋರ್ ಇಷ್ಟಪಡ್ತಾರೆ, ಸದ್ಯಕ್ಕೆ ಫಸ್ಟ್ ಫ್ಲೋರ್ ಇರಿ, ಆಮೇಲೆ ನೋಡೋಣಂತೆ. ಆಯಿತಾ? ಇಲ್ಲ ಸರ್, ನಾವು ಇವತ್ತು ರೂಮ್ ಸೇರ್ಕೋಬೋದಾ? ಸೇರ್ಕೋದೇನೆಯ, ವ್ಯವಹಾರ ಎಲ್ಲ ಸೆಟ್ಲಾದ್ಮೇಲೆ ನೀವು ಅಲ್ಲೇ ಸೆಟ್ಲಾಗ್ಬಿಡಿ. ಅದು ಸರಿ, ಊರು ಬೇರೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಿ, ಹಣಕಾಸಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಿ? ನೀವು ದುಡ್ಡಿಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ನಾವು ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡೇ ಬಂದಿರೋದು ನಾವು ಇಲ್ಲಿ. ಸರಿ ಅಣ್ಣ, ನಾವು ನಿಮ್ಮನ್ನೇ ನಂಬಿದ್ದೀವಿ. ಹಾಲಲ್ಲಾದರೂ ಹಾಕಿ, ಹಾರ್ಲಿಕ್ಸಲ್ಲಾದರೂ ಹಾಕಿ. ನೋಡಿ, ಓನರ್ರೇ ಫೋನ್ ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ಹೆಂಗೆ ಇಟ್ಟಿದ್ದೀವಿ ನಾವು? ಹಲೋ, ಹೇಳಿ. ಹಾಂ 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 ಅದೇ ಕೆಲಸದಲ್ಲಿದ್ದೀನಿ, ಬರ್ತಾ ಇದ್ದೀವಿ. ಹಾಂ, ಬರ್ತೀವಿ. ಆಯ್ತು. ಹಾಂ, ಇನ್ನೇನು ಬಂದ್ಬಿಡ್ತೀವಿ. ಓಕೆ. ಏನೋ ಹೇಳ್ತಿರಾಗಿದ್ರು. ಓನರ್ಗಳ್ದೆಲ್ಲ ಮಾಮೂಲಿ ಇದ್ದಿದ್ದೆ ಕಂಡೀಷನ್ಸು, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಸರಿ, ಬನ್ನಿ, ರೂಮ್ ತೋರಿಸ್ತೀನಿ. ಆದರೆ ನನ್ನ ಕಮಿಷನ್ನು ನನಗೆ ಬಂದ್ಬಿಡ್ಬೇಕು. 20,000 ಅಡ್ವಾನ್ಸನ್ನ ಅಲ್ಲೇ ಕೊಡಬೇಕು, ಆಯಿತಾ? ಓಕೆನಾ? ಬರ್ರಿ ಸತೀಶ್, ನಿಮ್ಗೆ ವೇಟ್ ಮಾಡ್ತಿದ್ದೆ. ವೆಯ್ಟ್ ಮಾಡಲೇಬೇಕಪ್ಪ, ಕೆಲಸ ಆಗಬೇಕು ಅಂದರೆ ವೆಯ್ಟ್ ಮಾಡಲೇಬೇಕು. ಬೇಜಾರಾಗ್ಬಿಡಿ ಸತೀಶ್, ನೀವು ಬೇಜಾರಾದ್ರೆ ನಮಗೆ ಅಳೋನೆ ಬರುತ್ತೆ. ಬನ್ನಿರಿ ಒಳಗೆ. ಮನೆ ಮನೆ ಎಲ್ಲ ಓಕೆ ನಮ್ಮ ನಿಮಗೆ? ಓ, ಇದು ತೆಗೆ ಬೇಸಿಗೆ ಅಲ್ವಾ, ತುಂಬ ತೆಗೆ ಆಗ್ತಾ ಇದೆ. ಬನ್ನಿ, ಪ್ಯಾಸೇಜ್ ಇದೆ, ಅಲ್ಲಿ ಹೋಗಿ ಮಾತಾಡೋಣ. ಬನ್ನಿ. ಏನನ್ನಿಸ್ತು? ಮನೆ ಎಲ್ಲ ಓಕೆ ಆಯ್ತಾ ನಿಮಗೆ? ನಮ್ಮ ಮನೆ ಮಾತ್ರ ಸೂಪರ್ ಐತೆ, ಎಕ್ಸಲೆಂಟು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜಾಸ್ತಿ ಕೇಳ್ತಾರೆ. ನಿಮ್ಗೆ ಇಷ್ಟ ಆದರೂ ಇಷ್ಟ ಆಗದೇ ಇದ್ರು 3,000 ಬಾಡಿಗೆ, 3,000 ಅಡ್ವಾನ್ಸ್. 30 ಎಲ್ಲ ಇಲ್ಲ, ನನಗೆ ಗೊತ್ತಿರೋ ಹುಡುಗರು, ನಮ್ಮ ಹುಡುಗರು 20,000 ಕೊಡ್ತೀನಿ, ಆಯಿತಾ? ಆಯ್ತು ಸತೀಶ್ ಅಣ್ಣ, ನಿಮ್ಮ ಮಾತಿಗಿಲ್ಲ ಅಂತೀನ. 20,000 ಅಡ್ವಾನ್ಸೇ ಕೊಡಿಸಿ. ಸರಿ ಅಣ್ಣ, ಅಡ್ವಾನ್ಸ್ ನಾವು ಫೋನ್ಪೇ ಮಾಡ್ತೀನಿ. ಒಂದು ಫೋನ್ಪೇ ಏನಿಲ್ಲ, ಏನಿದ್ರು ಕ್ಯಾಶ್ ಅಷ್ಟೇ. ಹಾಗಾದರೆ ATMಗೆ ಹೋಗಿ ಬಿಡಿಸ್ಕೊಂಬರ್ಬೇಕು. ಸರಿ, ನಾನು ಹೋಗ್ತೀನಿ. ಸರ್, ATM ಇಲ್ಲಿ ಎಲ್ಲಿದೆ ಸರ್? ಮುಂದೆ ಸ್ಟ್ರೈಟ್ ಹೋಗಿ ಫಸ್ಟ್ ಲೆಫ್ಟು ಡೆಡ್ ಎಂಡ್ ಹೋದರೆ ಅಲ್ಲೇ ATM ಇದೆ. ರೂಮ್ನ ತುಂಬ ನೀಟಾಗಿ ಇಟ್ಕೋಬೇಕು, ಆಯಿತಾ? ಗಲೀಜಾಗಿರಬಾರ್ದು, ಓಕೆನಾ? ಆಲ್ ದ ಬೆಸ್ಟು. ಬೆಂಗಳೂರಲ್ಲಿ ದುಡ್ಡು ತರೋದು ತುಂಬ ಕಷ್ಟನ, ಇದೆಲ್ಲ ತೊಗೊಂಡ್ಬಿಟ್ಟೆ, ತುಂಬ ಭಯ. ಸರಿ, ಆಗ್ಬೋದು. ಅದು ಸರಿಯಪ್ಪ, ಚೆನ್ನಾಗಿ ರೂಮ್ ಚೆನ್ನಾಗಿ ಇಟ್ಕೊಳ್ಳಿ. ಆಲ್ ದ ಬೆಸ್ಟು, ಒಳ್ಳೆಯದಾಗಿ ನಾವು ಬರ್ತೀವಿ. ಅಂತೂ ರೂಮ್ ಸಿಕ್ತು ಮಗ. ಕೆಲಸ ಒಂದು ಸಿಕ್ಬಿಟ್ರೆ ನಮ್ಗೆ ಖುಷಿ ಮಗ. ರೂಮ್ ಸಿಕ್ಕಿದ ಖುಷಿಗೂ ನಾವು ಸುತ್ತಾಡಿ ಟೆನ್ಷನ್ಗೂ ಅತಿ ಚೆನ್ನಾಗಿ ನಂಬರ್ ಐತೆ ನಮ್ಗೆ. ಹೌದಲ್ವಾ? ಸರಿ ಬಾ ಮಗ, ನಾಳೆ ನೋಡ್ಕೊಳ್ಳೋಣ. ಯಾವ ಸರ್ ನೀವು ನಮ್ಮ ರೂಮಲ್ಲಿ ಇದ್ದೀರಾ? ಏನಪ್ಪ ನೀನು ರೂಮ್ ಬೀಗ ಹಿಂಗ್ ತೆಗ್ದೆ? ನೀನು ಯಾರು ಕೇಳಿ ತೆಗ್ದೆ ಬೀಗ? ನೀನ ಬೀಗ ತೆಗ್ದಿದ್ದು? ಹಲೋ, 20,000 ಅಡ್ವಾನ್ಸ್ ಕೊಟ್ಟು ಈಗ ತಾನೇ ಬರ್ತಾ ಇದೀವಿ. ನೀನ್ ಈಗ ಬಂದ್ಬಿಟ್ಟು ನಮ್ಮ ರೂಮ್ ಅಂದ್ರೆ ನಮ್ಮ ಸತೀಶ್ ಅಣ್ಣ ಕೊಡಿಸಿರೋದು. ನಮಗೆ ಅವಾಗ ನಮ್ಮ ಮನೆಗಿಂತ ಮಕ್ಕಳಲ್ಲಿ ಇರ್ತಾರೆ. ಇನ್ನೂ ಒಂದು 4 ಮೂರು ಇಟ್ಟಿದ್ದೀನಿ, ಅವನು ಕರ್ಕೊಂಡ್ಬರ್ತೀನಿ. ನೀನು ರೆಡಿಯಾಗಿದ್ದು
ಆಯ್ತಾ? ಓಕೆ, ನಮ್ಮ Okay. ಭಾಗ ನಮಗೆ ಬಂದು ಬಿಡ್ಲಿ. ಖಂಡಿತವಾಗ್ಲೂ ಬರುತ್ತೆ ಸತೀಶಣ್ಣ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಹಾ ಸದ್ಯ ಓನರ್ ಬರೋಕ್ಕಿಂತ ಮುಂಚೆ ನನ್ನ ಕೆಲಸ ಮುಗಿತಲ್ಲ. ಹಾ ಬಾ, ಬಂದು ಮತ್ತೆ ಹಿಂದೆ ಬಂದ್ಬಿಟ್ಟರು. ಹೋಗ್ಬಿಡೋಣ. ಯಾವನೋ ನಿಮಗೆ ಸರಿಯಾಗಿ ಯಾಮರ್ಸವನೆ. ನಡ್ರಿ ಆಚೆ ಕಡೆ ನಡ್ರಿ. ಅವಾಗಲೇ ನನಗೆ ಹಂಗೆ ಮೇಲೆ ಡೌಟ್ ಬಂತು. ಅವನು ಯಾವಾಗ ಒಳ್ಳೆಂಗೆ ಆಡಿನ. ನನ್ನ ಮಗನೇ ಅವಾಗ್ಲಿಂದ ಡೌಟ್ ಬರಲಿಲ್ಲ, ಈಗ ಬಂತಂತೆ. ನಡಿಯ ನಡಿ ನಡಿ, ನನ್ನ ಮಕ್ಕಳು ಅಲ್ಲೆಲ್ಲ ಹೊಡ್ಕೊಂಡ್ ಬಂದ್ಬಿಡ್ತೀರ, ಇಲ್ಲಿ ಯಾಮಾರಿಸ್ತೀರ. ಎಲ್ಲಿಗೆ ಹೋಗೋದೋ ಏನೋ.